ಮನುಷ್ಯರು ಪಾಪಕ್ಕೆ ಅಧೀನರಾದಾಗ ನಿಮ್ಮ ಏಕೈಕ ಪುತ್ರರನ್ನ ನನಗೆ ಕಳುಹಿಸಿಕೊಟ್ಟಿರಿ. ನಮ್ಮ ರಕ್ಷಣೆಗಾಗಿ ಅವರ ರಕ್ತವನ್ನು ಚೆಲ್ಲಿ ಅವರ ಪರಿಶುದ್ಧ ರಕ್ತದಿಂದ ಪ್ರತಿಯೊಬ್ಬ ಮಾನವನನ್ನ ಕ್ರಯಕ್ಕೆ ಕೊಂಡುಕೊಂಡು ನಿಮ್ಮ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ ಅಸ್ತನಾದ ದೇವರು ರೊಟ್ಟಿಯ ರೂಪದಲ್ಲಿ ಯುಗಾಂತ್ಯದವರನ್ನು ಒಡೆದು ಜೀವಿಸಲು ಕೃಪೆ ನೀಡಿದ್ದೀರಿ. ಆ ಪರಿಶುದ್ಧ ಮುಖದರ್ಶನ ಮುಂದೆ ನಾವು ಒಳಗಾಗುವರಿ. ಈ ಆಶ್ರಮದಲ್ಲಿ ಪ್ರಾರ್ಥಿಸುವಾಗ ಕರ್ತನೇ, ನಿಮ್ಮ ಕರುಣೆಯ ಕೃಪೆಗೆ ಇಸ್ರಾಯೇಲರ ಮೇಲೆ ಇಳಿದು ಬಂದ ಹಾಗೆ ಈ ಆಶ್ರಮದ ಮೇಲೆ ಇಳಿದು ಬರಲಿ. ಈ ಆರಾಧನೆಯಲ್ಲಿ ಈ ಆಶ್ರಮದ ಎಲ್ಲಾ ಕಾರ್ಯಗಳನ್ನು ಸಮರ್ಪಿಸುತ್ತಾ ಆರಂಭಿಸುತ್ತೇವೆ. ಈ ಲೋಕಕ್ಕಾಗಿಯೂ ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಧರ್ಮಸಭೆಗಾಗಿಯೂ ಎಲ್ಲಾ ಕೃಪೆಯ ಅನುಗ್ರಹವು ಇಳಿದು ಬರಲೆಂದು ನಿಮ್ಮ ಕರಗಳನ್ನ ಎದುರು ನೋಡುತ್ತಾ ಪ್ರಾರ್ಥಿಸಲು ಈ ಸಮಯ ನಮಗೆ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಲೋಕವನ್ನು ಅಲ್ಲ ಸ್ವಾಮಿ, ಸ್ವರ್ಗೀಯ ಲೋಕಕ್ಕಾಗಿ ಸ್ವರ್ಗೀಯ ಅನುಗ್ರಹಕ್ಕಾಗಿ ನಿಮ್ಮನ್ನು ಎದುರು ನೋಡುವ ಸೌಭಾಗ್ಯವನ್ನು ನಮಗೆ ಕೊಟ್ಟು ಹೆಸರಿನಿಂದ ಕರೆತಂದಿದ್ದಕ್ಕಾಗಿ ಸ್ತೋತ್ರ. ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದಲ್ಲಿ ನಾವು ನಿಮ್ಮನ್ನು ಪ್ರಾರ್ಥಿಸಲು ಆರಾಧಿಸಲು ಈ ಸ್ಥಳವನ್ನು ಆಶೀರ್ವದಿಸಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿರುವ ಗುರುಗಳನ್ನು, ಇಲ್ಲಿರುವ ಸಮಸ್ಯೆಯಲ್ಲಿ ದುಡಿಯುವ ಪ್ರತಿಯೊಬ್ಬರನ್ನು ಅನುಗ್ರಹಿಸುತ್ತಾ ಈ ಭೂಮಿಯಲ್ಲಿ ಕರ್ತನೆ ಈ ಒಂದು ಸ್ಥಳವನ್ನು ಅನುಗ್ರಹಿಸಿದ ಸ್ಥಳವಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮನ್ನು ಆರಾಧಿಸಿ ಮಹಿಮೆಪಡಿಸುತ್ತೇವೆ ಸ್ವಾಮಿ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಭಯಭ್ರಾಂತನಾಗಬೇಡ, ನಾನೇ ನಿನ್ನ ದೇವರು, ನಿನಗೆ ಶಕ್ತಿ ನೀಡುವೆ,
ನನ್ನ ವಿಜಯದ ಹಸ್ತದ ಆಧಾರ ಇದೆ ನಿನ್ನ ಮೇಲೆ ಎಂಬುದಾಗಿ ವಾಗ್ದಾನ ಮಾಡಿದ ಪ್ರಭುವೆ, ಎಂದು ಸ್ವಾಮಿ ನಿಮ್ಮ ಮುಂದೆ ನಾವು ಅಯೋಗ್ಯರಾಗಿ ಪಾಪಿಗಳಾಗಿದ್ದರೂ ಸ್ವಾಮಿ ನೀವು ಕ್ಷಮಿಸುತ್ತೀರಾ ಎಂಬ ಭರವಸೆಯಿಂದಲೂ ವಿಶ್ವಾಸದಿಂದಲೂ ನಮ್ಮನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಪ್ರಭುವೆ, ನಮ್ಮ ಆತ್ಮ, ನಮ್ಮ ಶರೀರ, ನಮ್ಮ ಮನಸ್ಸು, ಮನಸ್ಸಾಕ್ಷಿ, ಆಲೋಚನೆಗಳನ್ನು, ನಮ್ಮ ರೋಗಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ದುಃಖ, ಕಣ್ಣೀರೆಲ್ಲವನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಇಡೀ ವಿಚಾರಗಳೆಲ್ಲವನ್ನು ಸಮರ್ಪಿಸುತ್ತೇವೆ. ಮೈಸೂರು ಧರ್ಮಕ್ಷೇತ್ರವನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಧರ್ಮ ಕೇಂದ್ರಗಳನ್ನು ಸಮರ್ಪಿಸುತ್ತೇವೆ. ಪಾಂಡುಪುರ ವಿಚಾರಣೆಯನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಮಂಡ್ಯ ವಿಚಾರಣೆಯನ್ನು ಸಮರ್ಪಿಸುತ್ತೇವೆ. ಪಾಲಳಿಯನ್ನು ಸಮರ್ಪಿಸುತ್ತೇವೆ. ಅಂತೆಯೇ ಗಂಜಾಮನ್ನು ಸಮರ್ಪಿಸುವಾಗ ಯೇಸುವೆ ಈ ಎಲ್ಲ ಆಶೀರ್ವಾದವನ್ನು ಅವರ ಮೇಲೆ ಸರಿಸಿರಿ ಸ್ವಾಮಿ. ಯೇಸುವೆ, ಒಬ್ಬೊಬ್ಬರ ಮೇಲೂ ನಿಮ್ಮ ದಿವ್ಯ ಶಕ್ತಿ ಹರಿದು ಬರುವಂತೆ ಸ್ವಾಮಿ. ಒಂದೊಂದು ವಿಚಾರಣೆಯಲ್ಲೂ ಬರ್ತದೆ. ವಿಚಾರಣೆಯ ಕುಟುಂಬದಲ್ಲಿರುವ ಕುಟುಂಬ ಪ್ರಾರ್ಥನೆ ಇಲ್ಲದಿರುವಂತಹ ಅನೇಕ ಕುಟುಂಬಗಳು ಸ್ವಾಮಿ ನಾಶವಾಗುತ್ತಿರುವಂತಹ ಈ ಸಮಯದಲ್ಲಿ ಅಂತಹ ಕುಟುಂಬಗಳನ್ನು ಹುಡುಕಿ ಅವರ ಕುಟುಂಬಕ್ಕೆ ನೀವು ಹೋಗಿ ಆ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವ ಅರಿವನ್ನು ಮೂಡಿಸಿರಿ ಎಂದು ಯೇಸುವೆ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ. Hallelujah, 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 hallelujah. ಯೇಸುವೇ, ದಾವೀದ ಕುಲಪುತ್ರರೇ, ನಮ್ಮ ಮೇಲೆ ದಯ ತೋರಿರಿ. ಯೇಸುವೇ, ದಾವೀದ ಕುಲಪುತ್ರರೇ, ನಮ್ಮ ಮೇಲೆ ದಯ ತೋರಿ, ನಮ್ಮ ಮೇಲೆ ಕರುಣೆ ತೋರಿರಿ. ನಿಮ್ಮ ಗಾಯಪಟ್ಟ ಕರಗಳನ್ನು ನಮ್ಮ ಒಬ್ಬೊಬ್ಬರ ಮೇಲೆ ಚಾಚಿರಿ ಸ್ವಾಮಿ. ನಿಮ್ಮ ದಿವ್ಯ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ, ನಮ್ಮನ್ನು ಬಲಪಡಿಸಿರಿ, ಆಶೀರ್ವದಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ವಂದನೆ, ತಂದೆಯೇ ವಂದನೆ, ತಂದೆಗೆ ಆರಾಧನೆ, ತಂದೆಗೆ ಆರಾಧನೆ, ತಂದೆಗೆ ಮಹಿಮೆ, ತಂದೆಗೆ ಮಹಿಮೆ, ತಂದೆಗೆ ಸ್ತುತಿ, ತಂದೆಗೆ ಸ್ತುತಿ, ತಂದೆಗೆ ಸ್ತೋತ್ರ, ತಂದೆಗೆ ಸ್ತೋತ್ರ, ತಂದೆಗೆ ಮಹಿಮೆ, ತಂದೆಗೆ ಮಹಿಮೆ. Hallelujah, 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 Hallelujah. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಸ್ತುತಿ, ಯೇಸುವಿಗೆ ಸ್ತುತಿ. Hallelujah, 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 Hallelujah. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರಿಗೆ ಆರಾಧನೆ, ಪವಿತ್ರಾತ್ಮರಿಗೆ ಆರಾಧನೆ, ಪವಿತ್ರಾತ್ಮರಿಗೆ ಮಹಿಮೆ, ಪವಿತ್ರಾತ್ಮರಿಗೆ ಮಹಿಮೆ, ಪವಿತ್ರಾತ್ಮರಿಗೆ ಸ್ತುತಿ, ಪವಿತ್ರಾತ್ಮರಿಗೆ ಸ್ತುತಿ. Hallelujah, 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 Hallelujah. ತ್ರಿಯೇಕ ದೇವರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ, ತ್ರಿಯೇಕ ದೇವರೇ ವಂದನೆ, ತ್ರಿಯೇಕ ದೇವರೇ ವಂದನೆ, ತ್ರಿಯೇಕ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಮಹಿಮೆ, ತ್ರಿಯೇಕ ದೇವರಿಗೆ ಮಹಿಮೆ, ತ್ರಿಯೇಕ ದೇವರಿಗೆ ಸ್ತುತಿ, ತ್ರಿಯೇಕ ದೇವರಿಗೆ ಸ್ತುತಿ. Hallelujah, 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 Hallelujah. ಸೌಖ್ಯದಾಯಕರೇ ಸ್ತೋತ್ರ, ಸೌಖ್ಯದಾಯಕರೇ ಸ್ತೋತ್ರ, ಸೌಖ್ಯದಾಯಕರೇ ವಂದನೆ, ಸೌಖ್ಯದಾಯಕರೇ ವಂದನೆ, ಸೌಖ್ಯದಾಯಕರಿಗೆ ಆರಾಧನೆ, ಸೌಖ್ಯದಾಯಕರಿಗೆ ಆರಾಧನೆ, ಸೌಖ್ಯದಾಯಕರಿಗೆ ಮಹಿಮೆ, ಸೌಖ್ಯದಾಯಕರಿಗೆ ಮಹಿಮೆ, ಸೌಖ್ಯದಾಯಕರಿಗೆ ಸ್ತುತಿ, ಸೌಖ್ಯದಾಯಕರಿಗೆ ಸ್ತುತಿ. Hallelujah, 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 Hallelujah. Hallelujah. ದಾವೀದ ಕುಲಪುತ್ರರೇ, ದಾವೀದ ಕುಲಪುತ್ರರೇ, ನಮ್ಮ ಮೇಲೆ ಕರುಣೆ ತೋರಿರಿ, ನಮ್ಮ ಮೇಲೆ ಕರುಣೆ ತೋರಿರಿ. ದಾವೀದ ಕುಲಪುತ್ರರೇ, ದಾವೀದ ಕುಲಪುತ್ರರೇ, ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ದಯೆ ತೋರಿರಿ, ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ದಯ ತೋರಿರಿ. ದಾವೀದ ಕುಲಪುತ್ರರೇ, ದಾವೀದ ಕುಲಪುತ್ರರೇ, ನಮ್ಮ ಪ್ರಾರ್ಥನೆಯನ್ನ ನಮ್ಮ ಪ್ರಾರ್ಥನೆಯಿಂದ ಆಲಿಸಿರಿ, ಆಲಿಸಿರಿ. ದಾವೀದ ಕುಲಪುತ್ರರೇ, ದಾವೀದ ಕುಲಪುತ್ರರೇ, ನಿಮ್ಮ ಆತ್ಮರಿಂದ ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿಸಿರಿ, ನಮ್ಮನ್ನು ತುಂಬಿಸಿರಿ. ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವಿಲ್ಲ ಎಂದು ಬಿಟ್ಟು ಬಿಡುವುದಿಲ್ಲ ಎಂದು ಹೇಳಿದವರೇ, ನಿಮ್ಮ ಆತ್ಮರಿಂದ ನನ್ನನ್ನು ನನ್ನ ಕುಟುಂಬವನ್ನು ಅಭಿಷೇಕಿಸಿರಿ.
ನಿಂತು ಸೇವೆ ಮಾಡುವ ವರಗಳನ್ನು ನಿಮ್ಮ ಪರಿಶುದ್ಧ ಶಕ್ತಿಯಿಂದ ಆವರಿಸಿಕೊಳ್ಳಿ. ಸೀನಾಯಿ ಪರ್ವತದ ಮೇಲೆ ಆವರಿಸಿಕೊಂಡ ಪರಿಶುದ್ಧ ಆತ್ಮನೇ ಪ್ರಾರ್ಥನಾ ಗುಡಾರದ ಮೇಲೆ ಆವರಿಸಿಕೊಳ್ಳಿರಿ. ಮೇಲ್ಛಾವಣಿಯಲ್ಲಿ ಸಭೆ ಪ್ರಾರ್ಥಿಸುವಾಗ ಕೆನ್ನಾಳಿಗೆ ರೂಪದಲ್ಲಿ ಇಳಿದು ಬಂದ ಹಾಗೆ ನಾವಿಲ್ಲಿ ಪ್ರಾರ್ಥಿಸುವಾಗ ಕೆನ್ನಾಳಿಗೆ ರೂಪದಲ್ಲಿ ನಮ್ಮ ಮೇಲೆಯೂ ಎಲ್ಲಾ ಪ್ರಾರ್ಥನಾ ವೀರರ ಮೇಲೆಯೂ ಎಲ್ಲಾ ಕನ್ಯಾಸ್ತ್ರೀಯರ ಮೇಲೆಯೂ ಎಲ್ಲ ಧ್ಯಾನ ಕೇಂದ್ರದ ಮೇಲೆಯೂ ಕೆನ್ನಾಳಿಗೆ ರೂಪದಲ್ಲಿ ಅಭಿಷೇಕ ಮಾಡಲು ಇಳಿದು ಬನ್ನಿರಿ. ನಾವು ಅರ್ಪಿಸುವ ಪ್ರಾರ್ಥನಾ ಕೋರಿಕೆಗಳನ್ನು ಸ್ವೀಕರಿಸುತ್ತಾ ನಮ್ಮೆಲ್ಲರನ್ನು ಅಭಿಷೇಕಿಸಿ ಅನುಗ್ರಹಿಸಿ ನವೀಕರಿಸಿ ನಾವು ನರಗೆ ಉಪ್ಪಾಗಿ ಜಗಕ್ಕೆ ಬೆಳಕಾಗಿ ಪವಿತ್ರಾತ್ಮರೇ ನಿಮ್ಮ ಕೃಪಾವರಗಳಿಂದ ನಮ್ಮನ್ನು ತುಂಬಿಸಿರಿ. ಎರೆಯ ಮೇಲೆ ಇಳಿದು ಬಂದ ಪವಿತ್ರಾತ್ಮರೇ, ಎಲೀಸನ ಮೇಲೆ ಇಳಿದು ಬಂದ ಪವಿತ್ರಾತ್ಮರೇ, ತಾಯಿ ಮರಿಯಳಿಗೂ ಕರ್ತನ ದಾಸಿ ಎಂದಾಗ ತಾಯಿ ಮರಿಯಳ ಮೇಲೆ ಇಳಿದು ಬಂದ ಪರಿಶುದ್ಧಾತ್ಮರೇ, ನಮ್ಮ ಕುಟುಂಬದ ಮೇಲೆಯೂ ನಮ್ಮ ಕುಟುಂಬದ ಮೇಲೆಯೂ ಎಲ್ಲ ಜಪಕೂಟಗಳ ಮೇಲೆಯೂ ಎಲ್ಲ ಧರ್ಮ ಕೇಂದ್ರಗಳ ಮೇಲೆಯೂ ಇಳಿದು ಬಂದು ಎಲ್ಲರನ್ನು ಅಭಿಷೇಕಿಸಿ ನವೀಕರಿಸಿರೆಂದು ಈ ಗೀತೆಯ ಮೂಲಕ ನಿಮಗೆ ಆರಾಧಿಸಿ ಸ್ತುತಿಸಿ ನಿಮ್ಮ ಅಭಿಷೇಕವನ್ನು ಎದುರು ನೋಡುತ್ತಾ ಪ್ರಾರ್ಥಿಸುತ್ತೇವೆ. Padre
ಆತನು ನನ್ನನ್ನು ನಿಮ್ಮನ್ನ ಹೆಸರಿಡಿದು ಕರೆದಿರುವುದು ಆತನ ಪ್ರೀತಿಯನ್ನು ಪ್ರಕಟಪಡಿಸಲು. ಆತನ ದಿವ್ಯ ಕೃಪೆಯು ನಮ್ಮ ಮೇಲೆ ಇಳಿದು ಬರಲು ನಾವು ಪ್ರಾರ್ಥಿಸೋಣ. ಆತನ ಪ್ರೀತಿ ಅಪಾರವಾದದ್ದು. ಆತನ ಪ್ರೀತಿಯ ಕೃಪೆಯೇ ಆತನ ಯುಗಾಂತ್ಯದವರೆಗೂ ನಮ್ಮೊಡನೆ ಜೀವಿಸಲು ರೊಟ್ಟಿಯ ರೂಪವಾಗಿ ಮಾರ್ಪಟ್ಟು ನಮ್ಮ ನಡುವೆ ಇಳಿದು ಬರುವ ದೇವರು. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಒಂದುಗೂಡುವಿರೋ ನಿಮ್ಮ ನಡುವೆ ಇಳಿದು ಬರುವೇನೆಂದು ವಾಗ್ದಾನ ಮಾಡಿದ ದೇವರು, ವಾಗ್ದಾನದಲ್ಲಿ ವಿಶ್ವಸ್ತರು ಪ್ರಭು ಯೇಸು ಕ್ರಿಸ್ತರು ಈ ಪುಟ್ಟ ಮಂದೆಯ ಮುಂದೆ ಇಳಿದು ಬಂದಿದ್ದಾರೆ. ನಮ್ಮ ಹೃದಯ ಬಡಿತವನ್ನು ಬಲ್ಲವಾದ ಯೇಸು ದೇವರು ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನೆಲ್ಲ ಆತನ ಮುಂದೆ ತೆರೆದಿಡುವಾಗ ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದದನ್ನು ಮಾಡಲು ದೇವರು ಶಕ್ತರು. ಸಂತ ಪೌಲ ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20-21ನೇ ವಾಕ್ಯದಲ್ಲಿ ಹೇಳುವಂತೆ ನಮ್ಮ ದೇವರಾದ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಆತನ ಪ್ರಸನ್ನ ವದನವನ್ನ ನೋಡುತ್ತಾ ನಾವು ಪ್ರಾರ್ಥಿಸುವವರಾಗೋಣ. ನಮ್ಮ ಎಲ್ಲ ಅವಸ್ಥೆಗಳನ್ನ, ನಮ್ಮೆಲ್ಲ ಕಷ್ಟ ದುಃಖಗಳನ್ನ ನಮ್ಮ ಬಾಯಿನಲ್ಲೇ ಕೇಳಲು ನಮ್ಮ ನಡುವೆ ಇಳಿದು ಬಂದಿದ್ದಾರೆ ಪ್ರಭು. ಆತನಿಗೆ ನನ್ನ ಮೇಲೆ ಒಂದು ಯೋಜನೆ ಇದೆ, ಆ ಯೋಜನೆ ಅಹಿತಕರವಾದದಲ್ಲ ಎಂದು ಹೇಳಿದ ಪ್ರಭು ನಮ್ಮ ಮುಂದೆ ಇದ್ದಾರೆ. ನನ್ನ ಹಿತಕರವಾದ ಯೋಜನೆಯನ್ನು ನನ್ನ ಮುಂದೆ ಪ್ರಕಟಪಡಿಸಲು ಇಂದು ನನ್ನ ಹೆಸರಿಡಿದು
ಮಾಡಿದ್ದಾರೆ. ಆತನ ಹಿತಕರವಾದ ಪ್ರಕಟಣೆಗಳನ್ನು ನಾವು ಆಲಿಸೋಣ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯ. ಸ್ವರ್ಗದಲ್ಲಿ ದೇವರಾಗಿದ್ದರು, ದೇವರೊಂದಿಗೆ ವಾಕ್ಯವಾಗಿ ದೇವರಾಗಿದ್ದ ದೇವರು ಮನುಷ್ಯನಾಗಿ ಈ ಧರೆಗೆ ಇಳಿದು ಬಂದರು. ಮನುಷ್ಯನಾಗಿ ಇಳಿದು ಬಂದ ಈ ದೇವರು ಸ್ವರ್ಗ ಸಾಮ್ರಾಜ್ಯದ ಕುರಿತು, ಸ್ವರ್ಗೀಯ ದೇವರ ಕುರಿತು ನಮಗೆ ಪರಿಪೂರ್ಣವಾದ ಕೃಪೆಯಿಂದ ತುಂಬಿಸಿ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರಾಗಿದ್ದಾರೆ. ಅವರು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂದು ತನ್ನ ಏಕೈಕ ಪುತ್ರನನ್ನೇ ಈ ಜಗಕ್ಕಾಗಿ ದಾರೆ ಎರೆದರೆಂದು ಬೋಧಿಸುತ್ತಿದ್ದಂತ ಪ್ರಭುವು ಆ ತಂದೆ ದೇವರ ಚಿತ್ತದಂತೆ ನಮ್ಮೆಲ್ಲರನ್ನ ಪ್ರೀತಿಸಿದ ಕಾರಣ ಸಿಲುಬೆಯಲ್ಲಿ ನಮಗಾಗಿ ಪ್ರಾಣತ್ಯಾಗ ಮಾಡಿದರು. ಆತ 3.5 ವರ್ಷಗಳ ಕಾಲ ಏನೆಲ್ಲ ಬೋಧಿಸಿದರು ಅದನ್ನೆಲ್ಲ ನೆರವೇರಿತು ಎಂದು ಸಿಲುಬೆಯಲ್ಲಿ ನಮಗಾಗಿ ಪ್ರಾರ್ಥಿಸಿದ ಆ ಪ್ರಭು, ಆತನ ಹೃದಯವನ್ನೇ ಹೀರಿದವನನ್ನು ನಿರೀಕ್ಷಿಸಿದ ಪ್ರಭು, ಈಗ ಆ ಸೈನಿಕನು ಪಕ್ಕೆಯನ್ನು ಈಟಿಯಿಂದ ತಿವಿದಾಗ ಸಂರಕ್ಷಣೆಯ ಕೃಪೆಯು, ಅನುಗ್ರಹದ ಆಶೀರ್ವಾದವು, ಸೌಖ್ಯದ ಶಕ್ತಿಯು, ಪಾಪ ತೊಳೆಯುವ ಪರಿಶುದ್ಧ ರಕ್ತವು ಇದು ಆತನ ಮೇಲೆ ಇಳಿದು ಬಂದಾಗ ಆತನು ಸ್ವಸ್ಥ ಹೊಂದಿದನು. ಶಾರೀರಿಕವಾಗಿ ಎಲ್ಲ ಆತ್ಮೀಕವಾದ ಕೃಪೆಯನ್ನ ಪಡೆದುಕೊಂಡಂತ ಆ ಸೈನಿಕನು ಯೇಸುವನ್ನ ಕುರಿತು ಹೇಳಿದರೆ ನಿಜವಾದ ದೇವರ ಪುತ್ರನೆಂದು ಸಿಲುಬೆಯ ಮುಂದೆ ತನ್ನ ಹೃದಯದಿಂದ ಸಾಕ್ಷಿ ಪಡಿಸಿದ ಆ ಸೈನಿಕನೆಂಬುವ ಲಾಂಗಿನೋಷನಾದ ಆ ವ್ಯಕ್ತಿ. ನಾವು ಇಂದು ಆತನ ಕೃಪೆಯನ್ನ ಪಡೆದವರು, ಆತನ ಪರಿಶುದ್ಧ ರಕ್ತದ ಅಭಿಷೇಕವನ್ನ ಪಡೆದವರು. ನಾವು ಸಹ ಲಾಂಗಿನೋಸನ ರೀತಿಯಲ್ಲಿ ನಮ್ಮ ವಿಶ್ವಾಸವನ್ನ ಪ್ರಕಟಪಡಿಸಬೇಕು. ನೀವೇ ನನ್ನ ದೇವರು, ನನ್ನ ಪ್ರಭು, ನನ್ನ ಸಂರಕ್ಷಕರು ನೀವೇ ಯೇಸುವೆ. ನಿಮ್ಮಿಂದಲೇ ನಾನು ಉದ್ಧಾರವನ್ನ ಹೊಂದುವುದು, ನಿಮ್ಮಿಂದಲೇ ನಾನು ರಕ್ಷಣೆಯನ್ನ ಪಡೆದಿರುವುದು, ಇಂದು ನಾನು ಜೀವಿಸುತ್ತಿರುವುದು ನಿನ್ನ ಕೃಪೆ ಎಂದು ನಾವು ಪ್ರಕಟಪಡಿಸೋಣ. ಆ ಪರಿಶುದ್ಧ ದೇವರನ್ನೇ ನೋಡುತ್ತಾ ನಮ್ಮ ಜೀವನದ ಎಲ್ಲ ಕಷ್ಟ ದುಃಖಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಆ ಪ್ರಭುವಿನಲ್ಲಿ ಕೇಳೋಣ, ಅಪ್ಪ ನನ್ನ ಜೀವನದಲ್ಲಿರುವ ಎಲ್ಲ ಕಷ್ಟ ದುಃಖಗಳನ್ನು ಬಲ್ಲವನು ನೀನು, ನನ್ನ ಶರೀರದಲ್ಲಿರುವ ಎಲ್ಲ ರೋಗದ ಅವಸ್ಥೆಗಳನ್ನು ಬಲ್ಲವನು ನೀನು, ಈ ಲೋಕದಲ್ಲಿ ನನಗಿರುವ ವ್ಯಥೆಗಳೆಲ್ಲವನ್ನು ನೀನು ಅರಿತಿರುವವನು ನೀನು. ಎಲ್ಲವನ್ನ ಬಿಡುಗಡೆಗೊಳಿಸಿ ನನಗೆ ಕೃಪೆಯಿಂದ ತುಂಬಿಸುವವನು ನೀನಾಗಿದ್ದೀಯ. ಸಂತ ಪೌಲನು ಬಲಹೀನನಾದಾಗ ನಿನ್ನ ದೇವರೇ, ಪೌಲನೇ ನಿನ್ನ ಬಲಹೀನತೆಯಲ್ಲಿ ನನ್ನ ಕೃಪೆ ನಿಮ್ಮೊಂದಿಗಿದೆ ಎಂಬುದಾಗಿ ನಾವು ಬಲಹೀನರು ಸ್ವಾಮಿ. ಈ ಆರಾಧನೆಯಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ನನಗಾಗಿ ಕೊಟ್ಟಿರುವ ಕುಟುಂಬದ ಎಲ್ಲಾ ಸದಸ್ಯರನ್ನು, ನನ್ನ ಬಾಳ ಸಂಗಾತಿಯನ್ನು, ನನ್ನ ಸ್ನೇಹಿತರನ್ನು, ಹಿತೈಷಿಗಳನ್ನು, ನಮಗೆ ವಿರುದ್ಧವಾಗಿ ಕೊಟ್ಟುವವರನ್ನು, ನಮ್ಮ ಕಾರ್ಯಕ್ಕೆ ಅಡ್ಡಿಪಡಿಸುವವರನ್ನು, ಶುಭ ಸಂದೇಶ ಕಾರ್ಯಕ್ಕಾಗಿ ತಡೆಹೊಟ್ಟಿರುವವರೆಲ್ಲರನ್ನು ನಿಮಗೆ ಅರ್ಪಿಸುತ್ತೇನೆ. ನೀವೇ ನುಡಿದಿದ್ದೀರಿ, ದೇವರು ಪಕ್ಷಪಾತಿಯಲ್ಲ, ನೀತಿವಂತನ ಮೇಲೂ ಅನೀತಿವಂತನ ಮೇಲೂ ಉದಯಿಸುವ ಸೂರ್ಯ ಎಂದು ಹೇಳಿದ್ದೀರಿ ಸ್ವಾಮಿ. ಆ ನೀತಿವಂತನಿಗಾಗಿಯೂ ಅನೀತಿವಂತನಿಗಾಗಿಯೂ ಸಿಲುಬೆ ಮೇಲೆ ಪ್ರಾರ್ಥಿಸಿ ಕ್ಷಮೆಯಾಚಿಸಿ ಕೃಪೆ ನೀಡಿದ ದೇವರು ನೀವಾಗಿದ್ದೀರಿ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಸಮಾರ್ಯದ ಸ್ತ್ರೀಗೆ ನೀವು ನುಡಿದಿದ್ದೀರಿ, ಯಾರು ಆತ್ಮದಿಂದ ದೇವರನ್ನು ಆರಾಧಿಸುತ್ತಾರೋ ಆ ಆರಾಧನೆಯೇ ಆತನಿಗೆ ಮೆಚ್ಚುಗೆಯಾಗುವುದೆಂಬುದಾಗಿ ಪೂರ್ಣಾತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಆರಾಧಿಸುತ್ತಾ ಕರ್ತನೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಹೃದಯದ ವೇದನೆಗಳನ್ನು ಸಮರ್ಪಿಸುತ್ತಾ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಯೇಸುವೆ, ನಮ್ಮೆಲ್ಲರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ನಿಮ್ಮನ್ನು ಸ್ತುತಿಸುತ್ತಾ ನಾವು ಆರಾಧಿಸುತ್ತಾ ಈ ಕೀರ್ತನೆಗಳನ್ನು ಆಡುತ್ತಿರುವಾಗ ನಿಮ್ಮ ಕೃಪೆಯು ನಾವು ಯಾರಿಗೆಲ್ಲ ಪ್ರಾರ್ಥಿಸಿದೆವು
ಅವರಿರುವ ಸ್ಥಳಗಳಲ್ಲಿ ಅಭಿಷೇಕವಾಗಿ, ಸೌಖ್ಯವಾಗಿ, ಕೃಪೆಯಾಗಿಯೂ ಇಳಿದು ಬರಲಿ ಸ್ವಾಮಿ. ನಿಮ್ಮನ್ನು ಸ್ತುತಿಸುತ್ತಾ ಪ್ರಾರ್ಥಿಸುತ್ತೇವೆ. ಹಾಲೆಲೂಯಾ, 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 ನಮ್ಮನ್ನೇ ಒಪ್ಪಿಸಿಕೊಳ್ಳುತ್ತಾ ಈ ಗೀತೆಯ ಸಾಲುಗಳನ್ನು ಸ್ವಾಮಿ ಪ್ರಾರ್ಥನಾ ರೂಪದಲ್ಲಿ ನಿವೇದಿಸುತ್ತಿದ್ದೇವೆ. ಈ ಗೀತೆಯಲ್ಲಿ ಬರುವ ಒಂಬತ್ತು ಸಾಲುಗಳನ್ನು ನನ್ನ ಹೃದಯದಿಂದ ಬರುವ ಕೋರಿಕೆಯನ್ನು ಅರ್ಪಿಸುತ್ತಾ ಕರ್ತನೇ, ನಾವು ಈ ಗೀತೆಯ ಮೂಲಕ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆಯನ್ನು ಆಲಿಸುವ ತಂದೆಯಾಗಿದ್ದಾರೆ. ಜೆರಿಕೋ ಪಟ್ಟಣದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಒಟ್ಟು ಕುರುಡ ತಿಮ್ಮಾಯನ ಮಗನಾದ ಬಾರ್ತಿಮಾಯನು ಯೇಸುವೇ ದಾವೀದ ಕುಲಪುತ್ರನೇ ಎಂದು ಕೂಗಿ ಕರೆದಾಗ ಆತನನ್ನ ಕೂಗಿ ಕರೆದು ಹೇಳಿದರು, ತಿಮ್ಮಾಯನ ಮಗನಾದ ಬಾರ್ತಿಮಾಯ
ಪ್ರಾರ್ಥಿಸಿದ ಸ್ವಾಮಿ ನನಗೆ ಕಣ್ಣು ಕಾಣುವಂತೆ ಮಾಡಿ ಯೇಸು ಹೇಳಿದ ಮಗುವಿನ ವಿಶ್ವಾಸವನ್ನು ನಾವು ಬಲಪಡಿಸು. ಯೇಸು ನಾಮವನ್ನು ಕುಯಿಕರೆಯು ಪ್ರಾರ್ಥಿಸುವಾಗ ಯಾಕೋಬನು ಹೇಗೆ ಪಾದ ಹಿಡಿದು ಆಶೀರ್ವದಿಸುವನ್ನು ಬಿಡಲ ಎಂದು ಪ್ರಾರ್ಥಿಸಿದ ಹಾಗೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಯೇಸು ಪಾದವನ್ನು ಬಿಡದೆ ನನ್ನ ಕೋರಿಕೆಗಳನ್ನೆಲ್ಲ ನಿವೇದಿಸುವಾಗ ಅವನ ಆಶೀರ್ವದಿಸಿ ಅನುಗ್ರಹಿಸುವ ದೇವರು ಯಾಕೋಬನಂತೆಯೂ ಬಾರ್ತಿಮಾಯನಂತೆಯೂ ಕುಯಿಕರೆಯು ನಾವು ಪ್ರಾರ್ಥಿಸೋಣ. ನಮ್ಮ ದೇವರು ಅದ್ಭುತ ಸ್ವರೂಪಿ, ನಮ್ಮ ದೇವರು ಆಲೋಚನಕರ್ತರು. ಮಾತನಿಗೆ ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ, ನೀನು ನಂಬಿ ಧನ್ಯಳಾಗು, ದೇವರ ಅದ್ಭುತವನ್ನ ಕಾಣುವೆ. ಪ್ರಾರ್ಥಿಸಲು ಕಡಲು ಬೆರೆಯಿತು. ಮೋಸೆ ವಿಶ್ವಾಸದಿಂದ ಎರಡು ಕರೆಗಳನ್ನ ಚಾಚಿ ಪ್ರಾರ್ಥಿಸಿದ, ಕಡಲು ಬೆರೆಯಿತು. ಎಲಿಯ ಕೈಯೆತ್ತಿ ಪ್ರಾರ್ಥಿಸಿದ, ಮಳೆ ಸುರಿಯಿತು. ಮೋಸೆಯು ಎಲಿಯನು ಸಾಮಾನ್ಯ ಮನುಷ್ಯರಾದರೂ ದೇವರು ಅವರನ್ನ ಬಲಪಡಿಸಿ ಅವರ ಮೂಲಕ ಅದ್ಭುತ ಮಾಡಿದರು. ನೀನು ನಂಬಿದರೆ ನಿನ್ನಿಂದಲೂ ಅದ್ಭುತ ಹೊರಡುವುದು. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಂಬಿ ಪ್ರಾರ್ಥಿಸೋಣ. ಸೌಖ್ಯ ಕೊಡುವ ದೇವರು, ಬಿಡುಗಡೆ ಕೊಡುವ ದೇವರು. ಹೇಗೆ ಮೋಸೆ ಕೈ ನೀಡಿ ಪ್ರಾರ್ಥಿಸಿದಾಗ ಕಡಲು ಬಿರಿಯಿತೋ, ಎಲಿಯ ಪ್ರಾರ್ಥಿಸಿದಾಗ ಮಳೆ ಸುರಿಯಿತೋ, ನೀನು ಪ್ರಾರ್ಥಿಸಿದಾಗ ನಿನ್ನ ಕಷ್ಟದಿಂದ ಬಿಡುಗಡೆ, ನಿನ್ನ ರೋಗದಿಂದ ಬಿಡುಗಡೆ, ನಿನಗೆ ಬೇಕಾಗಿರುವ ಕೃಪವರಗಳನ್ನ ಹೇಗೆ ಪ್ರಾರ್ಥಿಸಿದಾಗ ಮಳೆ ಸುರಿಯಿತೋ, ನಿನ್ನ ಕುಟುಂಬದ ಮೇಲೆ ದೇವರ ಕೃಪೆಯ ಮಳೆಯು ಸುರಿಯುವುದು. ಈ ಗೀತೆಯಲ್ಲಿ ಹೇಳಿದ ಹಾಗೆ, ಇಗೋ ನಾನು ಪ್ರಾರ್ಥಿಸಿದಾಗ ಸಮುದ್ರ ಬಿರಿದ ಹಾಗೆ ನನ್ನ ಕಷ್ಟಗಳು, ನನ್ನ ದುಃಖಗಳು, ನನ್ನ ಸಕಲ ಸಮಸ್ಯೆಗಳು ನಮಗೆ ಬಿಡುಗಡೆ ಉಂಟಾಯಿತೆಂದು
ನಾವು ದೇವರಲ್ಲಿ ಕರುಣೆಯಿಂದ ಪ್ರಾರ್ಥಿಸುತ್ತಾ ನಾವು ಯೇಸುವಿನಲ್ಲಿ ನಮ್ಮ ಮೊರೆಯನ್ನ ಬಿಟ್ಟು ನಾವು ಪ್ರಾರ್ಥಿಸೋಣ. ಪ್ರೀತಿಸುವವರು ಮರೆತರು, ನೀವು ಮರೆಯುವುದಿಲ್ಲ ಕರ್ತನೆ. ಅವರು ಮರೆಯದೇ ಪ್ರೀತಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಕರ್ತನೆ, ಚಕಾರಣ ಗ್ರಂಥದಲ್ಲಿ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಯಾವ ಶತ್ರುಗಳು ನಿನ್ನನ್ನು ಮುಟ್ಟಕ್ಕಾಗದೇ ಇರುವಂತೆ ನಿನ್ನನ್ನು ಕಾಯುವೆನು, ಯಾಕೆಂದ್ರೆ ನೀನು ನನ್ನ ಕಣ್ಣಿನ ಮಣಿಯಂತೆ ಎಂದು ನನ್ನನ್ನು ಸಂರಕ್ಷಿಸಿದ ದೇವರು. ಕರ್ತನೆ, ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಾಗಿ ಕಿವಿ ತೆರೆದು ನಮಗಾಗಿ ಕಾಯುವ ದೇವರು ಸ್ವಾಮಿ. ನಮ್ಮ ಹೃದಯದ ಭಾರಗಳನ್ನೆಲ್ಲ ನಿಮಗೆ ಸಮರ್ಪಿಸುವ ಸಮಯ, ನಮ್ಮ ವೇದನೆಗಳನ್ನೆಲ್ಲ ನಿಮ್ಮ ಮುಂದೆ ನಿವೇದಿಸುವ ಸಮಯ ಇದಾಗಿದೆ. ಕರ್ತನೆ, ನೀವು ನಮ್ಮನ್ನು ಕರೆದ ಕಾರಣ ನಾವು ನಿಮ್ಮ ಮುಂದೆ ಮೊಣಕಾಲೂರಿದ್ದೀವಿ ಸ್ವಾಮಿ. ನಿಮ್ಮ ಅಮೋಘ ಪ್ರೀತಿಯ ನಿಮಿತ್ತ ನಿಮ್ಮ ಹತ್ರ ಮಾತಾಡಲು ಬಂದಿದ್ದೇವೆ ಸ್ವಾಮಿ. ನಮ್ಮ ಮಾತನ್ನು ಕೇಳುವವರು, ನಮ್ಮ ಪ್ರಾರ್ಥನೆಯನ್ನು ಆಲಿಸುವವರು ನಮಗೆ ಸತ್ತೋತ್ತರ ಕೊಡುವವರು. ಎರಮಿಯ 33:3 ನಂಬಿ ಬಂದಿದ್ದೇವೆ ಸ್ವಾಮಿ. ಆ ವಾಕ್ಯದಂತೆ ನಾವು ಅದ್ಭುತವನ್ನ ಕಾಣಲು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮ ನಡುವೆ ಬಂದಿದ್ದೀರಿ ಎಂದು ವಿಶ್ವಾಸಿಸುತ್ತೇವೆ. ಕರ್ತನೆ, ಅನೇಕ ಮಂದಿ ಹೃದಯ ವೇದನೆಯಿಂದ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿದ್ದಾರೆ. ಅನೇಕರು ರೋಗದ ಅವಸ್ಥೆಯಲ್ಲಿ ನನಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿದ್ದಾರೆ ಸ್ವಾಮಿ. ಈ ಅಯೋಗ್ಯರ ಮುಂದೆ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡ ಆ ಯೋಗ್ಯರ ಪ್ರಾರ್ಥನೆಗಳನ್ನೆಲ್ಲ ನಿಮಗೆ ನಾವು ಅಯೋಗ್ಯರಾಗಿ ಸಮರ್ಪಿಸುತ್ತೇವೆ. 99 ಸತ್ಪುರುಷರಿಗಿಂತ ಕಳೆದು ಹೋದವನನ್ನು ನಾನು ಹುಡುಕಿ ಬಂದಿದ್ದೇನೆ, ಪಾಪಿಸ್ತರನ್ನು ಹುಡುಕಿ ಬಂದಿದ್ದೇನೆ ಎಂದು ನುಡಿದ ದೇವರೇ. 99 ಕುರಿಗಳಲ್ಲ, ಕಳೆದು ಹೋದ ಒಂದು ಕುರಿಗಾಗಿ ನಾ ಬಂದೆ. ಶ್ರೇಷ್ಠ ಸಂತರಾದ ಅಗಸ್ಟಿನವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಸತ್ಪುರುಷರಾಗಿ ನಾನೊಬ್ಬ ಪಾಪಿಯಾಗಿದ್ದರು, ನನಗಾಗಿ ನನ್ನ ಪ್ರಭು ಮನುಷ್ಯರಾಗಿ ಈ ನನಗೆ ಬಂದು ಕಲ್ವಾರಿಯಲ್ಲಿ ತನ್ನ ಅರ್ಪಣೆಯನ್ನು ಮಾಡಿ ಆತನ ರಕ್ತದಿಂದ ನನ್ನನ್ನು ಕೈಗೆ ಕೊಂಡುಕೊಳ್ಳುತ್ತೆ. ನನ್ನೊಬ್ಬನಿಗಾಗಿ ಪಶ್ಚಾತ್ತಾಪ ಪಡುವ ಒಬ್ಬೊಬ್ಬ ಪಾಪಿಗಾಗಿ ರಕ್ತ ಸುರಿಸಿದ್ದೀರಿ. ಆ ಪರಿಶುದ್ಧ ರಕ್ತದ ಅಮೂಲ್ಯವಾದ ದಿನಗಳಲ್ಲಿ ನಾವು ನಿಮ್ಮ ಪರಿಶುದ್ಧ ಅಮೂಲ್ಯ ರಕ್ತವನ್ನು ಸ್ತುತಿಸಿ ಆರಾಧಿಸುವ ಕೃಪೆಯನ್ನ ಧರ್ಮಸಭೆಯ ಮೂಲಕ ಈ ಜುಲೈ ತಿಂಗಳಲ್ಲಿ ನಮಗೆ ಕೊಟ್ಟಿದ್ದೀರಿ. ಕರ್ತನೆ, ನಿಮ್ಮ ಪರಿಶುದ್ಧ ರಕ್ತದ ಅನುಗ್ರಹವು ಪ್ರತಿಯೊಬ್ಬರಿಗೂ ದೊರಕಲಿ. ನಿಮ್ಮ ಕರುಣೆಯು ಕೃಪೆಯು ನಿತ್ಯ ನಿರಂತರವಾಗಿ ಹರಿಯುತ್ತೆ ನಿಮ್ಮ ಪರಿಶುದ್ಧ ರಕ್ತದಿಂದ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು
ಈ ದಿನದಲ್ಲಿ ನಮಗೆ ಆಯುಷ್ಕಾಲವನ್ನ ಕೊಟ್ಟು ಈ ಒಂದು ಕ್ರಿಸ್ತ ಜೊತೆ ಧ್ಯಾನಾಶ್ರಮದ ಈ ಆರಾಧನೆಯ ಭವನದಲ್ಲಿ ನಮ್ಮೆಲ್ಲರನ್ನ ಬರಕಾಗುರಿಸಿ ನಿಮ್ಮನ್ನ ಸ್ತುತಿಸಿ ಆರಾಧಿಸಲು ಕರೆತಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ನಾವು ಪ್ರಾರ್ಥಿಸುವಾಗ ನೀವು ಅದ್ಭುತ ಮಾಡಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನಾವು ಯಾರಿಗೆಲ್ಲ ಬೆಳೆಯಿಸುತ್ತೇವೋ ಅವರೆಲ್ಲರನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಾವು ರೋಗಿಗಾಗಿ ಪ್ರಾರ್ಥಿಸುವಾಗ ಆತನಿಗೆ ಸೌಖ್ಯ ಕೊಟ್ಟು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಸಾಲದ ಬಂಧನದಲ್ಲಿರುವವರಿಗಾಗಿ ಪ್ರಾರ್ಥಿಸಿದಾಗ ಅವರಿಗೆ ಸಾಲವನ್ನು ತೀರಿಸಲು ಮಾರ್ಗವನ್ನು ಕೊಟ್ಟು ಆ ಸಾಲದಿಂದ ಬಿಡುಗಡೆ ಕೊಡಿದ್ದಕ್ಕಾಗಿ ಸ್ತೋತ್ರ ರಾಜ. ನೀವು ನಾವು ಇಲ್ಲಿ ಸಮರ್ಪಿಸಿದ ಒಂದೊಂದು ಪ್ರಾರ್ಥನೆಗಳಿಗೆ ನೀವು ಅದ್ಭುತ ಮಾಡಿದಿರಲು ನಾವು ನಂಬುತ್ತೇವೆ ಕರ್ತನೆ. ಅಪ್ಪ, ನೀವೆಲ್ಲರೂ ನಂಬುತ್ತಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಾರ್ಥನೆಯಿಂದ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿಮ್ಮ ಮುಂದೆ ನಿಲ್ಲಲು ಯೋಗ್ಯರಲ್ಲದೆ ಇರುವ ನಮಗೆ ಯೋಗ್ಯತೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಒಂದು ಗಂಟೆ ನಿಮ್ಮೊಟ್ಟಿಗೆ ಜೀವಿಸಲು ನಮಗೆ ಕರೆ ನೀಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸೌಭಾಗ್ಯವಿದೆ ಗೊತ್ತಿಲ್ಲ ಕರ್ತನೆ, ನಾವೆಲ್ಲರೂ ಭಾಗ್ಯವಂತರಾಗಿದ್ದೇವೆ, ಅದಕ್ಕಾಗಿ ಸ್ತೋತ್ರ ರಾಜ. ದಾಹಮಣ್ಣಿನ ಬಳಿಗೆ ಬರುವವರ ಹೃದಯದ ಜೀವನದಲ್ಲಿ ಒಡಲಾಗಿ ಹರಿಯುವುದೆಂದು ವಾಗ್ದಾನ ಮಾಡಿದ್ದೀರಿ. ನೀವು ಆತ್ಮರಿಂದ ತುಂಬಿಸಿ ಪ್ರಾರ್ಥನೆ ಮಾಡುವ ಶಕ್ತಿಯನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮನ್ನ ಹೊಗಳಿ ಹಾಡಲು ನಮ್ಮಿಂದ ಪದಗಳೇ ಇಲ್ಲವೇ ಕರ್ತನೆ. ನಮ್ಮ ಆಯುಷ್ಕಾಲವೆಲ್ಲ ನಿಮ್ಮನ್ನು ಸ್ತುತಿಸಿದರು ಅದು ಈಡಾಗುವುದಿಲ್ಲ ಸ್ವಾಮಿ. ಎಜೆಕಿಯ ಪ್ರಾರ್ಥಿಸಿದ್ರಲ್ಲ, ಸಮುವೇಲನ ತಾಯಿ ಅನ್ನ ಪ್ರಾರ್ಥಿಸಿದಳಲ್ಲ, ಅಬ್ರಹಾಮನು ಪ್ರಾರ್ಥಿಸದೆ ಅದನ್ನ ಹೆಸರಿನಿಂದ ಕರೆದಿರಲ್ಲ, ಎಲಿಯ ಮರಣವನ್ನು ಅಪೇಕ್ಷಿಸಿದ ನಿನ್ನ ಕೃಪೆಯಿಂದ ಆತನನ್ನ ತುಂಬಿಸಿ ನಿನ್ನ ಸೇವೆಗೆ ಆತನನ್ನ ಕಳುಹಿಸಿದೆ ಅಲ್ಲ. ಮೋಸ 3 ಬಾರಿ ನಿರಾಕರಿಸಿದರೆ ಇಲ್ಲ ನೀನೇ ಈಜಿಪ್ಟಿಗೆ ಹೋಗಬೇಕೆಂದು ಆತನನ್ನು ಬಲಪಡಿಸಿದೆ ಅಲ್ಲ ಕರ್ತನೇ. ಗಿಬಿಯೋನನ ಬಾಧಕ ನನ್ನಿಂದ ಏನು ಆಗಲ್ಲ ಎನ್ನುವಾಗ ನಾನು ನಿನ್ನ ಪರವಾಗಿ ಯುದ್ಧ ಮಾಡುತ್ತೇನೆ, ನೀನು ಮುಂಚೂಣಿಯಲ್ಲಿ ಇರು ಎಂದು ಹೇಳಿದ ದೇವರೇ, ಅವರೆಲ್ಲರಿಗಿಂತ ಬಲಹೀನರು ಪಾಪಿಗಳು ನಾವು ಸ್ವಾಮಿ. ಸಂತ ಪೌಲನಂತೆ ಪ್ರಾರ್ಥಿಸುತ್ತೇವೆ, ಈ ಪಾಪಿಗಳ ಮೇಲೆಯೂ ಪಾಪಿಗಳ ಪ್ರಾರ್ಥನೆ ಮೇಲೆಯೂ ಕರುಣೆಯಾಗಿರಿ. ಈ ದಿನ ನಿಮ್ಮ ಅದ್ಭುತವನ್ನು ಕಾಣುವ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ನಮ್ಮೆಲ್ಲ ಕೋರಿಕೆಗಳನ್ನು ನಿಮ್ಮ ಮುಂದೆ ಸಮರ್ಪಿಸುತ್ತ ಸ್ವಾಮಿ, ನಿಮ್ಮ ಸ್ವರವನ್ನು ಆಲಿಸಲು, ನಿಮ್ಮ ಪ್ರೀತಿಯ ಮಾತುಗಳನ್ನ ಕೇಳಲು ನಮ್ಮ ಹೃನ್ಮನಗಳನ್ನ ಪ್ರೀತಿಯಲ್ಲಿ ನಾವು ಜೀವಿಸುವಂತೆ ನಾವು ಮಾಡುವ ಎಲ್ಲ ಕಾರ್ಯಗಳನ್ನ ಸ್ವೀಕರಿಸಿ ಈ ಆರಾಧನೆಗೆ ನಿಮ್ಮ ಕೃಪೆಯನ್ನು ಅನುಗ್ರಹವನ್ನು ನಮ್ಮ ಮೇಲೆ ತೋರಿಸುವ
Hallelujah.